ಈಗ ಪಲ್ಲವಿ ಎಲ್ರ ಸಂತೋಷನ ಹಾಳು ಮಾಡ್ತಾಳೆ. ಏನು ಮಾತಾಡ್ತಾನೆ ಇಲ್ವಲ್ಲ ಇವಳು. ಪೂಜೆ ಮಾಡ್ತೀಯಾ? ಮತ್ತೇನು ಏನು ಅಂತಿದ್ದೀನಿ ಅಲ್ವಾ? ಏನಿಲ್ಲ ಅತ್ತೆ, ಏನಿಲ್ಲ. ನಾನು ಏನ್ ಹೇಳ್ದೆ, ನೀನ್ ಏನೇ ಮಾಡ್ದೆ? ಇವಾಗ ಬೇಡ ಬಿಡಿ ಅದ್ಗೆ. ಅತ್ತೆ ನೋಡ್ತಿದ್ರೇನೆ ನನಗ್ ಭಯ ಆಗ್ತಿದೆ. ನಾಳೆ ಕೇಳ್ತೀನಿ ಬಿಡಿ. ನಿನ್ನ ನಂಬ್ಕೊಂಡೆ ನೋಡು, ನನಗ್ ಬುದ್ಧಿ ಇಲ್ಲ. ನಾನು ರೆಡಿ ಕಲ್ಯಾಣಿ. ಹಾ, ಏನು ಮೋಕ್ಷನ್ ರೆಡಿ ಮಾಡ್ತಿದ್ಯಾ? ನಾನ್ ರೆಡಿ ಆದೆ ಆಫೀಸರ್. ಕಂದನ್ನು ರೆಡಿ ಮಾಡ್ತಾ ಇದ್ದೀನಿ. ಮೋಕ್ಷನೇನು ರೆಡಿ ಮಾಡ್ತಿದ್ಯಾ, ಆದ್ರೆ ನನ್ನನ್ನು ರೆಡಿ ಮಾಡಬೇಕು ಅಂತ ಯೋಚನೆ ಮಾಡಲ್ವಾ? ನಿಮ್ಮನ್ನೇನ್ ರೆಡಿ ಮಾಡ್ಬೇಕು? ಹಾಗೆ ಮುಖ ಒರೆಸಿ ಪೌಡರ್ ಹಾಕಿ ತಲೆ ಬಾಚಿ ಹಾಗೆ ಎತ್ಕೊಂಡು ಆಚೆ ಹೋಗ್ಬೇಕಾ? ನಿನ್ನ ಕೈಯಲ್ಲಿ ಎತ್ಕೊಳಕಾದ್ರೆ ನನಗೋಕೆ. ಟ್ರೈ ಮಾಡ್ಲಾ? ಬೇಡ ಬೇಡ, ಬೀಳಿಸ್ಬಿಡ್ತೀಯ. ಆಫೀಸರ್ ಇಷ್ಟೆಲ್ಲ ಕೇಳಿದ್ಮೇಲೆ ಇಲ್ಲ ಅಂದ್ರೆ ಚೆನ್ನಾಗಿರತ್ತಾ? ಕಲ್ಯಾಣಿ ಬೇಡ 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 ಕಲ್ಯಾಣಿ, ನೋ ನೋ ಕಲ್ಯಾಣಿ. ಪರವಾಗಿಲ್ಲ, 4 ದಿನ ಪ್ರಾಕ್ಟೀಸ್ ಮಾಡಿದ್ರೆ ಎತ್ಕೋಬಹುದು. ಅಯ್ಯಯ್ಯೋ, ನಿನಗೆ ಅಷ್ಟೊಂದು ಕಷ್ಟ ಕೊಡಲ್ಲ. ಈಗ ಹೋಗೋಣ ಬಾ. ಇರಿ ಆಫೀಸರ್, ಕಂದನ್ನು ರೆಡಿ ಮಾಡ್ಬಿಡ್ತೀನಿ. ಅಮ್ಮ ರೆಡಿ ಮಾಡ್ತಾರೆ ಬಿಡು. ಅಯ್ಯೋ, ತಲೆ ಬಾಚಿದ್ರೆ ಆಗೋಯ್ತು. 1 ಮಿನಿಟ್ ಅಷ್ಟೇ, ಆಗೋಯ್ತು. ಹೌದು, ಮೋಕ್ಷನು ಕರ್ಕೊಂಡು ಹೋಗ್ತಿದ್ಯಾ? ಹೌದು, ಅದಕ್ಕೆ ಅಲ್ವಾ ರೆಡಿ ಮಾಡ್ತಿರೋದು. ನಾವು ಹೋಗ್ತಿರೋದು ಟ್ರಿಪ್ಗಲ್ಲ, ಶೂಟಿಂಗ್ಗೆ. ಅಲ್ಲಿ ನಿನಗೆ ತುಂಬಾ ಕೆಲಸ ಇರುತ್ತೆ. ಮತ್ತೆ ಮೋಕ್ಷನ್ ಹೇಗೆ ಮ್ಯಾನೇಜ್ ಮಾಡ್ತೀಯಾ? ಅದು ಕರೆಕ್ಟೇ. ನಮ್ಮ ಮ್ಯಾನೇಜರ್ ಬಾಯಿ ತುಂಬಾ ಜಾಸ್ತಿ. ಅವನೇನಾದ್ರೂ ಅಂದ್ರೆ ನಮ್ಗೆ ಬೇಜಾರಾಗೋದು. ಮೋಕ್ಷನ ಅಜ್ಜಿ ಕೈ ಕೊಟ್ಬಿಟ್ಟು ಹೋಗೋಣ ಬಾ, ನಡಿ. ಬಾ ಬನ್ನಿ. ಶೌರ್ಯ, ಅವಳ ಜೊತೆ ನೀನು ಹೋಗ್ತಿದ್ಯೇನೋ? ಹೌದಮ್ಮ, ಕಲ್ಯಾಣಿ ಜೊತೆ ಶೂಟಿಂಗ್ ಹೋಗ್ತಾ ಇದ್ದೀನಿ. ಶೂಟಿಂಗಾ? ಶೂಟಿಂಗ್ ಅಂದ್ರೆ? ಅದೇ ಅತ್ತೆ, ನಿನ್ನೆ ಆಫೀಸಲ್ಲಿ ಒಂದು ಐಡಿಯಾ ಹೇಳಿದೆ. ಅದು ಎಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಿರೋ ಆ್ಯಡಲ್ಲಿ ನನ್ನೇ ಆ್ಯಕ್ಟ್ ಮಾಡು ಅಂತ ಹೇಳಿದ್ರು. ಏನು, ಮುಖಕ್ಕೆ ಬಣ್ಣ ಹಚ್ಕೊಳ್ಳೋದನ್ನು ಶುರು ಮಾಡ್ಬಿಟ್ಯಾ? ಅದಕ್ಕೆ ಒಂಟಿಯಾಗಿ ಹೋಗೋದಕ್ಕೆ ಭಯಪಟ್ಟು ಆಫೀಸರ್ನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಲ್ಯಾಣಿ, ರೆಡಿ ಆಗಿಯಾ? ನೋಡು, ನಿನಗೋಸ್ಕರ ಎಲ್ಲ ಹೊಸ ಬಟ್ಟೆಗಳನ್ನ ತಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಅಮ್ಮ. ಆದ್ರೆ ಇದನ್ನ ತಗೊಳ್ಳೋದಕ್ಕೆ ದುಡ್ಡೆಲ್ಲಿಂದ ಬಂತಮ್ಮ? ನಮ್ಮ ಶಾಪಿನ ಬಗ್ಗೆ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ಯಲ್ಲಮ್ಮ.
ಅದಕ್ಕೆ ನಿನ್ನೆ ವ್ಯಾಪಾರ ತುಂಬಾ ಚೆನ್ನಾಗಾಯ್ತು. ಆ ದುಡ್ಡಲ್ಲಿ ಇದನ್ನೆಲ್ಲ ತರಿಸ್ದೆ. ಥ್ಯಾಂಕ್ಸ್ ಅಮ್ಮ, ನನಗಿದು ತುಂಬಾ ಇಷ್ಟ ಆಯ್ತು. ಅಜ್ಜಿ ಪೂಜೆ ಮಾಡ್ತಾ ಇದ್ದಾರೆ, ತಗೊಂಡೋಗಿ ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಹಾಕೋ. ಸರಿನಮ್ಮ. ನಿನ್ನ ಮಗಳು ಹೋಗ್ತಾ ಇರೋದು ಆಫೀಸಿಗಲ್ಲ, ಶೂಟಿಂಗ್ಗೆ ಆಕ್ಟಿಂಗ್ ಮಾಡೋದಕ್ಕೆ ಹೋಗ್ತಿದ್ದಾಳೆ. ಅದು ಕೂಡ ಆಫೀಸ್ ಕೆಲಸನೇ ಅಲ್ವಾ ದಮಯಂತಿ. ನೀನ್ ಹೊರಟಮ್ಮ. ಆಫೀಸರ್, ಅಜ್ಜಿ, ಅಮ್ಮ ನನಗೋಸ್ಕರ ಹೊಸ ಬಟ್ಟೆ ತಂದಿದ್ದಾರೆ, ದೇವ್ರ ಹತ್ರ ಇಟ್ಕೊಡಿ. ಸರಿ. ಹೋಗಿ ಹೊಸ ಸೀರೆ ಉಟ್ಕೊಮ್ಮ. ಸರಿ ಅಜ್ಜಿ. ತಗೋ. ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕಲ್ಯಾಣಿ. ಮಗಳಿಗೆ ಹೊಸ ಬಟ್ಟೆ ತಂದು ಕೊಟ್ಟ ಹಾಗೆ ಅಳಿಯನ್ಗೆ ಕನಿಷ್ಠ ಒಂದು ಹೊಸ ಖರ್ಚೀಫ್ ಆದ್ರೂ ತಂದು ಕೊಡ್ಬೇಕು ಅನ್ನೋ ಸಂಪ್ರದಾಯನ ಮರ್ತೋಗಿರೋ ಹಾಗಿದೆ ಅನುಪಮ. ಮನುಷ್ಯನಿಗೆ ಬಟ್ಟೆ ಅಗತ್ಯನೇ, ಆದ್ರೆ ಅದೇ ಅಂದ ಅಲ್ಲ. ಕಳೆ ಅನ್ನೋದು ಮನುಷ್ಯನ ಮುಖದಲ್ಲಿರುತ್ತೆ ಹೊರತು ಹಾಕೊಳ್ಳೋ ಬಟ್ಟೆಲಲ್ಲ. ಶೌರ್ಯನಿಗೂ ಕೂಡ ಮುಂದಿನ ವಾರ ಹೊಸ ಬಟ್ಟೆ ತಗೊಂಡ್ ಬರ್ತೀನಿ. ನನಗೇನು ಬೇಡ ಬಿಡಮ್ಮ, ಇರೋ ಬಟ್ಟೆಗಳೇ ಸಾಕು. ಕಲ್ಯಾಣಿ, ಲೇಟ್ ಆಗ್ತಾ ಇದೆ, ಹೊರಡೋಣವಾ? ಹೋಗಿ ಬರ್ತೀನಿ ಅಜ್ಜಿ. ಸರಿ. ಅಮ್ಮ ಬರ್ತೀನಿ. ಹೋಗ್ಬಮ್ಮ. ಅಮ್ಮಂಗ್ ಟಾಟಾ ಹೇಳು. ಟಾಟಾ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏರ್ಪಾಡೆಲ್ಲ ಆಯ್ತಾ? ಎಲ್ಲ ರೆಡಿ ಇದೆ ಸರ್. ಮಕ್ಕಳು ಒಂದು 10 ಮಿನಿಟ್ಸಲ್ಲಿ ಬಂದ್ಬಿಡ್ತಾರೆ. ಮತ್ತೆ ಹೇಗೆ ಎಲ್ಲ ರೆಡಿ ಆಗಿದೆ ಅಂತ ಹೇಳಿದ್ರಿ? ಎಲ್ಲರೂ ಬಂದಿದ್ದಾರೆ, ಎಲ್ಲ ಸಿದ್ಧ ಆಗಿದೆ ಅಂದ್ರೇನೆ ಎಲ್ಲ ರೆಡಿ ಆಗಿದೆ ಅಂತ ಅರ್ಥ. ಮಕ್ಕಳ ವಿಷಯ ಓಕೆ. ಆ್ಯಡ್ನಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಿರೋ ಕಲ್ಯಾಣಿನ ಟೈಮ್ಗೆ ರೆಡಿ ಆಗಿರೋಕೆ ಹೇಳಿ. ಹೇಳ್ತೀನಿ ಸರ್. ಅಷ್ಟರಲ್ಲಿ ನಾನು ಸ್ಕ್ರಿಪ್ಟ್ನ ಚೆಕ್ ಮಾಡ್ಕೋತೀನಿ. ಸ್ಕ್ರಿಪ್ಟ್ ಎಲ್ಲಿ ಇದೆ ಸರ್? ಸ್ವಾತಿ, ಗುಡ್ ಮಾರ್ನಿಂಗ್ ಸರ್. ಸಾರ್ಗೆ ಸ್ಕ್ರಿಪ್ಟ್ ಕೊಡಮ್ಮ. ಏನಿನ್ನೂ ಇಲ್ಲೇ ಇದ್ದೀರಾ? ಹೋಗಿ ಕಲ್ಯಾಣಿನ ಫಾಲೋ ಅಪ್ ಮಾಡಿ, ಮಕ್ಕಳನ್ನ ಕೂಡ. ಸರಿ ಸರ್. ಸ್ವಾತಿ, ನಡೀರಿ. ಓಕೆ ಸರ್. ಅನುಪಮ, ಏನಮ್ಮ? ನೀನು ಅಂಗಡಿ ಹತ್ರ ಹೋಗು, ಮಗು ನಾನು ನೋಡ್ಕೋತೀನಿ. ಅಮ್ಮ, ನಿನ್ನೆ ನಡೆದಿದ್ದನ್ನ ನೋಡಿ ನಂಗೆ ತುಂಬಾನೇ ಭಯ ಆಗ್ಬಿಟ್ಟಿತ್ತಮ್ಮ. ಮನೇಲಿ ಇನ್ನೇನೇನು ರಾದ್ಧಾಂತ ಆಗುತ್ತೋ ಅಂತ ನಾನಂತೂ ತುಂಬಾ ಹೆದರ್ಬಿಟ್ಟಿದ್ದೆ. ಹೇಳ್ದೆ ಅಲ್ವಾ ಅನುಪಮ, ಗಂಡ ಹೆಂಡತಿ ಅನುಬಂಧಕ್ಕೆ ಮಧ್ಯೆ ಅವಾಗವಾಗ ಅಪಾರ್ಥಗಳು ಬಂದು ಆಡಬೇಕು ಅಂತ ನೋಡುತ್ತೆ. ಆ ಜೋಡಿ ಮಧ್ಯೆ ಪ್ರೀತಿ ಇದ್ರೆ ಆ ಆಟದಲ್ಲಿ ಅವರೇ ಗೆಲ್ತಾರೆ, ಇಲ್ಲಾಂದ್ರೆ ಸೋತ್ ಹೋಗ್ತಾರೆ. ಶೌರ್ಯ, ಕಲ್ಯಾಣಿ ಇವರಿಬ್ಬರ ಮಧ್ಯೆ ತುಂಬಾನೇ ಪ್ರೀತಿ ಇದೆ ಅಮ್ಮ. ಅವರಿಬ್ಬರ ಪ್ರೇಮನ ಪರಿಸ್ಥಿತಿ ಏನಾದ್ರೂ ದೂರ ಮಾಡ್ಬಿಡುತ್ತೇನೋ ಅಂತ ಭಯ ಆಗುತ್ತಮ್ಮ ನನಗೆ. ಮನುಷ್ಯ ಮನುಷ್ಯನನ್ನ ಒಂದು ಮಾಡೋದು ಮಾತೆ, ಬೇರೆ ಮಾಡೋದು ಮಾತೆ. ಮನುಷ್ಯರ ಮಧ್ಯೆ ಮಾತಿಗೆ ಸ್ಥಾನ ಇಲ್ದಿರುವಾಗ ದೂರಗಳು ಜಾಸ್ತಿ ಆಗುತ್ತೆ. ಆ ದೂರ ಜಾಸ್ತಿ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ನಾವಿರೋವರೆಗೂ ಯಾವ ಪರಿಸ್ಥಿತಿಗೂ ಭಯ ಪಡಬೇಕಾಗಿರೋ ಅಗತ್ಯ ಇಲ್ಲ ಅನುಪಮ. ಯಾವುದೇ ಕಾರಣಕ್ಕಾದ್ರೂ ಸರಿ ಅವರಿಬ್ರು ಕೋಪಿಸ್ಕೊಳ್ದೆ ನಗ್ನಗ್ತಾ ಅನುಸರಿಸ್ಕೊಂಡು ಹೊಟ್ಟೋದ್ರೆ ಅಷ್ಟೇ ಸಾಕಮ್ಮ.
ಮಕ್ಕಳ ಆನಂದನೇ ತಾಯಿಗೆ ಆನಂದ, ಅದೇ ಮಕ್ಕಳಿಗೆ ಆಶೀರ್ವಾದ. ನಮ್ಮ ಮನಸ್ಸು ಎಷ್ಟೇ ಬೇಡ್ಕೊಂಡ್ರು ಆ ದೇವ್ರ ದಯೆ ಕೂಡ ಇರ್ಬೇಕಲ್ವ ಅನುಪಮ. ಮಕ್ಕಳು ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಮ್ಮ. ಹೋಗು. ಅಮ್ಮ, ನನ್ನ ಬಗ್ಗೆ ನಾನು ನಿನ್ನ ಹತ್ರ ಬೇಡ್ಕೊಳ್ಳೋದಿಕ್ಕೆ ನನ್ನಲ್ಲಿ ಯಾವ ಆಸೆಗಳು ಕೂಡ ಇಲ್ಲಮ್ಮ. ಕಲ್ಯಾಣಿ ಶೌರ್ಯ ಇಬ್ರು ಯಾವಾಗ್ಲೂ ಹೀಗೆ ನಗ್ನಗ್ತಾ ಇದ್ರೆ ನನಗಷ್ಟೇ ಸಾಕಮ್ಮ. ಅವರಿಬ್ಬರ ಮಧ್ಯೆ ಯಾವಾಗ್ಲೂ ಯಾವ ಮನಸ್ತಾಪಗಳು ಬರ್ತಿರೋ ಹಾಗೆ ನೀನು ನೋಡ್ಕೊತಾಯಿ. ಏನದ್ಗೆ ಏನೂ ಆಗುತ್ತೆ ಅನ್ಕೊಂಡ್ರೆ ಇನ್ನೇನೋ ಆಯ್ತು ಅಂತ ತುಂಬಾ ಫೀಲ್ ಆಗಿರೋ ಹಾಗಿದ್ದೀರಾ. ನೀವ್ ಹೊಡೆದ್ರು ಕೋಪದಲ್ಲಿ ನೋಡಿದ್ರು ನಿಮ್ ನೋವನ್ನ ಅರ್ಥ ಮಾಡ್ಕೊಳ್ಳೋದು, ನೀವ್ ಅನ್ಕೊಳ್ಳೋದು ನಡಿಬೇಕು ಅಂತ ಕೇಳ್ಕೊಳ್ಳೋದು ನಾನ್ ಮಾತ್ರನೇ. ಆ ದೇವ್ರು ಕೂಡ ಮೋಸಗಾರನೇ. ಅವ್ರ ಕೋರಿಕೆನ ತೀರಿಸ್ತಾ ಇದ್ದಾನೆ ಹೊರತು ನನ್ನ ಕೋರಿಕೆನ ಮಾತ್ರ ತೀರಿಸ್ತಾ ಇಲ್ಲ. ಅನ್ಕೊಂಡಿದ್ದು ನಡೆಯತ್ತೆ ಅಂತ ಸಂತೋಷ ಪಡೋ ಅಷ್ಟರಲ್ಲಿ ಮನುಷ್ಯರು ಬದಲಾಗ್ತಾ ಇದ್ದಾರೆ, ಮನಸ್ಸು ಬೆರ್ತು ಹೋಗ್ತಾ ಇದೆ. 12 ಗಂಟೆಲಿ ಬದಲಾಗೋ ಹಗಲು ರಾತ್ರಿ ಹಾಗೆ ನನ್ನ ಸಂತೋಷ ನೋವು ಬದಲಾಗ್ತಾ ಇದೆ. ಚಿಂತೆ ಯಾಕತ್ಗೆ? ಒಂದ್ ನಡಿಲಿಲ್ಲ ಅಂದ್ರೆ ಮತ್ತೊಂದ್ ನಡೆಯತ್ತೆ ಅಂತ ಅರ್ಥ. ಕಾಯ್ಬೇಕಷ್ಟೆ. ಸಾಯಂಕಾಲದವರೆಗೂ ನೋಡಿ, ಮತ್ತೊಂದು ಅವಕಾಶ ಅದೇ ಬರುತ್ತೆ. ಏನೋ ಇದು, ನಾನೇನಾದ್ರೂ ಸತ್ರೆ ತಲೆ ಬೋಳಿಸ್ಕೊಂಡು ಪಿಂಡ ಹಾಕ್ಬೇಕು. ನಿನ್ನನ್ನು ಹೀಗೆ ನೋಡ್ತಾ ಇದ್ರೆ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಂಗ ಆಗ್ತಿದೆ. ನಿನ್ನ ಹೀಗೆ ನೋಡೋದಕ್ಕ ನಾನು ಇನ್ನೂ ಬದುಕಿರೋದು. ತಪ್ಪಿಸ್ಕೋಬೇಕು ಅಂದ್ರೆ ತಪ್ಪಿಲ್ಲ, ಆದ್ರೆ ಸರಿಯಾಗಿ ತಿಂಡಿ ತಿಂದು ಎಷ್ಟು ದಿನ ಆಯ್ತು? ಮೊದಲು ತಿನ್ನೋದಕ್ಕೆ ಹೇಳಿಯತ್ತೆ. ಶೌರ್ಯ, ले शौर्य, ले शौर्य, ले शौर्य, ले शौर्य, ले शौर्य. ಅವಮಾನ, ಹೆಜ್ಜೆ ಹೆಜ್ಜೆಗೂ ಅವಮಾನ. ಎಷ್ಟು ದಿನ ಹೀಗೆ? ಎಷ್ಟು ದಿನ? ನನಗಿಷ್ಟ ಆಗಿರೋ ಹಾಗೆ ಬದುಕಕ್ಕೆ ಅಡ್ಡ ಬಂದ, ಅಭಿಮಾನಕ್ಕೆ ಅಡ್ಡ ಬಂದ, ಆಸ್ತಿಗೆ ಅಡ್ಡ ಬಂದ, ಎಲ್ಲದಕ್ಕೂ ಅಡ್ಡ ಬರ್ತಾನೆ ಇದ್ದಾನೆ. ಅವನಿಂದ ಹೊತ್ತಿಗೊಂದು ವೇಷ ಬದಲಾಯಿಸಿದ್ದೀನಿ. ಆ ಶೌರ್ಯನಿಂದ ಸತ್ತು ಬದುಕಿದ್ದೀನಿ. ಅವನಿಂದಾನೆ, ಬರೀ ಅವನಿಂದಾನೆ ಈ ರಾಜ್ಯ ಬಿಟ್ಟು ಹೊರಗಡೆ ಹೋಗಿದ್ದೀನಿ. ಆದ್ರೂ ಬಿಡ್ದೇನೆ ನನ್ನ ಹಿಂದೆ ಬಿದ್ದು ನನ್ನ ಜೈಲ್ ಪಾಲ್ ಮಾಡ್ದ. ನನಗೆ ಜೈಲೂಟ ಕೂಡ ತಿನ್ನಿಸ್ದ.
ನನ್ನ ಸಂಪದನ ಶಾಶ್ವತವಾಗಿ ದೂರ ಮಾಡೋದಕ್ಕೆ ನನ್ನ ಹತ್ರ ನಿಜ ಹೇಳಿಸ್ಬೇಕು ಅಂತ ನೋಡ್ತಾ ಇದ್ದಾನೆ. ಕೊನೆಗೆ ನೋಡು, ಹೀಗೆ ನನ್ನ ಕೈಯಾರೆ ನಾನೇ ತಲೆ ಬೋಳ್ಸ್ಕೊಳ್ಳೋ ಹಾಗೆ ಮಾಡ್ದ. ನಾನು ಹೇಗ್ ಮಾಡ್ನೋ ಹಾಗೆ ನನ್ನ ಅವಮಾನಿಸ್ದ. ಇನ್ನವನನ್ನ ಬಿಡಲ್ಲ, ಬಿಡೋ ಮಾತೇ ಇಲ್ಲ. ಶೌರ್ಯ ನಿನ್ನ ಅಂತ್ಯ ನೋಡ್ತೀನಿ ಕಣೋ. ಶೂಟಿಂಗ್ ಪ್ರೋಗ್ರಾಮ್ ಕಲ್ಯಾಣಿಗೆ ಅಪ್ಡೇಟ್ ಮಾಡಿದ್ಯಾ? ಮಾಡಿದ್ದೀನಿ ಸರ್. ಶಾರ್ಪ್ 8 o'clock ಬರ್ತೀನಿ ಅಂತ ಹೇಳಿದ್ದಾರೆ. ಆದರೆ ಟೈಮ್ 9 ಆಗ್ತಿದೆ. ಓಕೆ. ಬಂದ್ರು ಸರ್. ಹಾಯ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಲ್ಯಾಣಿ, ತುಂಬ ವರ್ಕ್ ಇದೆ, ಬೇಗ ಹೋಗಿ ಮೇಕಪ್ ಮಾಡ್ಕೊಂಬಾ. ಸರಿ ಸರ್. ಆಫೀಸರ್ ಬನ್ನಿ. ವಿಲ್ ಅಪ್ಡೇಟ್. ಸರ್, ಕಲ್ಯಾಣಿ ಅವ್ರು ರೆಡಿ ಸರ್. ಏನ್ ಕಲ್ಯಾಣಿ ಇದು? ಈ ಡ್ರೆಸ್ ಚೆನ್ನಾಗಿಲ್ಲ. ಡ್ರೆಸ್ ಚೇಂಜ್ ಮಾಡು. ಆಫೀಸರ್ ಬನ್ನಿ. ನೀನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ, ನಾನು ಇಲ್ಲೇ ಇರ್ತೀನಿ. ಸರಿ ಆಫೀಸರ್. ನೈಸ್ ಕಲ್ಯಾಣಿ. ನೀನ್ ಹೀಗೆ ನರ್ವಸ್ ಆಗಿ ಫೀಲ್ ಆಗಬಾರ್ದು. ಕೂಲ್.